ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸೈನಿಕ ಯೂಟರ್ನ್ ಹೊಡೆದು ಬಿಟ್ರ. ಟಿಕೆಟ್ ಲಾಭಿಯಿಂದ ಹಿಂದೆ ಸರಿದ್ರ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗಲ್ಲ ಎಂಬ ಮಾಹಿತಿ ಖಚಿತಪಡಿಸಿಕೊಂಡು ಬಿಟ್ಟಿದ್ದಾರಾ ಅವರೇ. ಯಾಕೆಂದರೆ ಬಹಳ ದೊಡ್ಡ ಪೈಪೋಟಿಯಲ್ಲಿದ್ದರು, ಬಹಿರಂಗವಾಗಿ ಕೂಡ ಹೇಳಿಕೆ ಕೊಟ್ಟಿದ್ರು, ನಾನು ಅಲ್ಲಿನ ಆಕಾಂಕ್ಷಿ ಅಂತ ಹೇಳಿದ್ರು. ಆದರೆ ಯಾಕೋ ಯೂಟರ್ನ್ ಹೊಡೆದಂಗೆ ಕಾಣಿಸ್ತಾ ಇದೆ. ಅವ್ರ ಮಾತುಗಳನ್ನು ಗಮನಿಸ್ತಾ ಇದ್ದಾರೆ. ಟಿಕೆಟ್ ಸಿಗದಿದ್ರು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆ ಇದೆ. ಚನ್ನಪಟ್ಟಣದ ಪ್ರತಿ ತಾಲೂಕಿನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸಂಚಾರ ಮಾಡ್ತಾ ಇದ್ದಾರೆ. JDSನಿಂದ ನಿಖಿಲ್ ಅಥವಾ ಸ್ಥಳೀಯರ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ. ತೆರೆಮರೆಯ ಕಸರತ್ತಿನ ಬಳಿಕ ಸಿಪಿ ಯೋಗೇಶ್ವರ್ ಈಗ ಯೂಟರ್ನ್ ಹೊಡೆದಿದ್ದಾರೆ. HD ಕುಮಾರಸ್ವಾಮಿ ಅವರು ಟಿಕೆಟ್ ಪಡೆದ್ರೆ ಅವರಿಗೆ ಬೆಂಬಲ ನಾನು ಕೊಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಇದು ನೋಡಿ, ಮೊನ್ನೆ ಅಷ್ಟೇ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದಿದ್ದರು. ಅಶೋಕ್, ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದ್, ಸಿಪಿ ಯೋಗೇಶ್ವರ್, JP ನಡ್ಡಾ ಅವರನ್ನು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿ ಬಂದಿದ್ದರು, ನಮಗೆ ಟಿಕೆಟ್ ಕೊಡಬೇಕು ಅಂತ. ಬಟ್ ಆಗ HD ಕುಮಾರಸ್ವಾಮಿಯವರು ಒಂದು ದಾಳ ಹೊರಡಿಸಿದರು. ಆ ದಾಳ ಏನು ಅಂತ ಹೇಳಿದ್ರೆ, ಮೈತ್ರಿ ಧರ್ಮ ಪಾಲನೆ ಆಗಬೇಕು, ಸಿಪಿ ಯೋಗೇಶ್ವರ್ ಬಹಿರಂಗವಾಗಿ ಆ ಹೇಳಿಕೆಯನ್ನು ಕೊಡಬೇಕು ಅಂತ. ಆ ದಾಳ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಿಪಿ ಯೋಗೇಶ್ವರ್ ಇದೀಗ ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಅವರ ಮಾತುಗಳಲ್ಲೂ ಅಥವಾ ಅವರ ನಡವಳಿಕೆಯಲ್ಲೂ ಕೂಡ ಅದು ವ್ಯಕ್ತವಾಗ್ತಿದೆ ಅಂತ ಹೇಳಿ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ.